ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ಹೇರ್ಗೆ ಎಣ್ಣೆ ಯಾವ ಥರ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ನಾನು ನಾಳೆ ಹೆಂಗೋ ಅಪ್ಲೈ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಹಂಗಾಗಿ ಅಪ್ಲೈ ಮಾಡುವಾಗ ನಿಮಗೂ ತೋರಿಸಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಥಿಂಗ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ. ಸೊ ಯಾಕಂತಂದರೆ ನನಗೆ ಫುಲ್ ಹೆಡೇಕ್ ಆಗ್ತಾಯಿದೆ. ಸೊ ಆದ್ರೂ ನಾಳೆ ಸಂಡೇ ಆಗಿರೋದ್ರಿಂದ ಇವತ್ತು ನೈಟು ನಾನು ಮಿಕ್ಸ್ ಮಾಡಿಟ್ರೆ ಸೊ ನಾಳೆ ಅಷ್ಟರಲ್ಲೇ ಇದು ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ತಗೊತಾ ಇರೋ ಮೆಹಂದಿ ಪೌಡರ್ ಬಂದುಬಿಟ್ಟು ಪೂರ್ಣಿಮಾ ಮೆಹಂದಿ ಪೌಡರ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಯಾವ ರೀತಿಯಾಗಿ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಸೊ ಮಿಕ್ಸಿಂಗ್ ಬೌಲ್ಗೆ ನಿಮ್ಮ ಹೇರ್ ಕ್ವಾಂಟಿಟಿ, ನಿಮ್ಮ ಹೇರ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೇರ್ ತುಂಬ ಶಾರ್ಟ್ ಇದೆ. ಸೊ ಲಾಸ್ಟ್ ಟೈಮೇ ನಾನು ಹೇರ್ ಕಟ್ಟು ಮಾಡಿಸಿದ್ದೀನಿ. ಸೊ ಹಂಗಾಗಿ ನನ್ನ ಹೇರ್ಗೆ ಫುಲ್ ಜಾಸ್ತಿ ಬೇಕಾಗಲ್ಲ. ಸೊ ಇದು ಬಂದುಬಿಟ್ಟು 1/2 kg ಪ್ಯಾಕೆಟು. ಸೊ 1/2 kg ಪ್ಯಾಕೆಟಲ್ಲಿ ನನಗೆ ಒಂದು ಈ ಕಪ್ಪಲ್ಲಿ ನೋಡಿ ಇಷ್ಟು ತಗೊಂಡಿದ್ದೀನಿ, ಕಾಣಿಸ್ತಿದೆಯಾ? ಸೊ ಇಷ್ಟು ತಗೊಂಡಿದ್ದೀನಿ. ಇಷ್ಟು ನನಗೆ ಎನಫ್ ಆಗುತ್ತೆ ನನ್ನ ಹೇರ್. ಇದಕ್ಕೆ ನಾನು ಮೊದಲೇ ಟೀ ಡಿಕಾಷನ್ನು ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂತಂದರೆ ಟೀ ಡಿಕಾಷನಲ್ಲಿ ಮಾಡಿಕೊಂಡ್ರೆ ಸೊ ನಮ್ಮದು ಹೇರು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಗ್ರೇ ಹೇರ್ ಇರತ್ತಲ್ಲ, ಸೊ ಹಂಗಾಗಿ ಗ್ರೇ ಹೇರು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೀಗಾಗಿ ಟೀ ಡಿಕಾಷನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಡ್ಯಾಂಡ್ರಫ್ ಇದೆ, ಆಮೇಲೆ ನಿಮಗೆ ಲೈಕ್ ಸ್ಮೂತಾಗಿ ನಿಮ್ಮ ಹೇರು ತುಂಬ ಕಂಡೀಷನ್ ಆಗಿ ಸ್ಮೂತಾಗಿ ಸಿಲ್ಕಿಯಾಗಿ ಇರಬೇಕಂತಂದರೆ ನೀವು ಇದಕ್ಕೆ ಕರ್ಡು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಕರ್ಡೆಲ್ಲ ಯೂಸ್ ಮಾಡ್ತಾ ಇಲ್ಲ. ಯಾಕಂತಂದರೆ ನಾನು ಆಲ್ರೆಡಿ ಲಾಸ್ಟ್ ಇದರಲ್ಲೇ ನಾನು ಹೇರ್ ಮಾಸ್ಕ್ ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ನನ್ನ ಹೇರು ಚೆನ್ನಾಗೇ ಇದೆ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಗ್ರೇ ಹೇರ್ ಇರೋದಕ್ಕೆ ಮಾತ್ರ ನಾನು ಇದು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಇದು ಮಾಡ್ತಾಯಿದ್ದೀನಿ. ಬೀಟ್ರೋಟನ್ನು ಯೂಸ್ ಮಾಡ್ತಾರೆ, ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಇದಕ್ಕೆ ಕೆಲವರು ಎಗ್ಗನ್ನು ಯೂಸ್ ಮಾಡ್ತಾರೆ. ಎಗ್ಗನ್ನು ಹಾಕಿದ್ರೆ ಹೇರು ತುಂಬ ಸ್ಮೂತಾಗಿ ಸಿಲ್ಕಿಯಾಗಿ ಬರುತ್ತೆ. ಸೊ ನಿಮ್ಮ ಆಪ್ಷನಲ್ಲೂ ನಿಮಗೆ ಎಗ್ ಬೇಕಂದ್ರೂ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಕೆಲವ್ರಿಗೆ ಎಗ್ಗದು ಸ್ಮೆಲ್ ಇಷ್ಟ ಆಗಲ್ಲಲ್ವ, ಸೊ ಅಂಥವರು ಸ್ಕಿಪ್ ಮಾಡ್ಕೋಬೋದು. ನಾನು ಬಿಫೋರ್ ಟೈಮ್ಸಲ್ಲೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೆ ಎಗ್ಗು, ಬಟ್ ಇವಾಗ ನಾನು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಟೈಮು ಎಗ್ಗು ನಾನು ಯೂಸ್ ಮಾಡ್ತೀನಿ. ಅದನ್ನು ಒಂದ್ಸರಿ ಮಿಕ್ಸ್ ಯಾವ ರೀತಿ ಮಾಡೋ ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ನಾನು ಇದು ತುಂಬ ಆಗಿದೆ, ನನ್ನ ಹೇರ್ಗೆ ಇದು ಸಾಕಾಗತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಕರ್ಡನ್ನು ಯೂಸ್ ಮಾಡ್ಕೋಬೋದು, ಹಾಗೆಯೇ ಕಪ್ ಪೌಡರ್ ಯೂಸ್ ಮಾಡ್ಕೋಬೋದು, ಮತ್ತು ಮೆಂತ್ಯ ಟೀ ಪುಡಿ ಎರಡೂ ಕುದಿಸ್ಬಿಟ್ಟು ಹಾಕ್ಕೋಬೋದು. ಮತ್ತು ದಾಸವಾಳದ ಹೂವು ಅದನ್ನು ಕುದಿಸ್ಬಿಟ್ಟು ಹಾಕ್ಕೋಬೋದು. ಬಟ್ ಮತ್ತು ಬೀಟ್ರೋಟ್ ಜ್ಯೂಸ್ ಹಾಕ್ಕೊಳ್ಳೋದು ಏನಕ್ಕಂತಂದರೆ ಕಲ್ಲರು ಚೆನ್ನಾಗಿ ಬರುತ್ತೆ ವೈಟ್ ಹೇರ್ಗೆ ಅಂತ ಹೇಳ್ಬಿಟ್ಟು. ಸೊ ವೈಟ್ ಹೇರ್ ಇದ್ದರೆ ಕಲ್ಲರು ಚೆನ್ನಾಗಿ ಬರುತ್ತೆ ಅಂಥೇಳಿ. ಬಟ್ ನನಗೆ ವೈಟ್ ಹೇರ್ ಇದೆ, ಆದ್ರೂ ನಾನು ಯೂಸ್ ಮಾಡ್ತಾ ಇಲ್ಲ. ಯಾಕಂತಂದರೆ ನನಗೆ ಈಗ ಅಷ್ಟೊಂದು ಪೇಷನ್ಸ್ ಇಲ್ಲ. ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ತುರಿದು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಇಟ್ಟು ಅಪ್ಲೈ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ಯಾಕಂತಂದರೆ ನಾನು ಮಾರ್ನಿಂಗಿಂದ ವರ್ಕಿಗೆ ಹೋಗಿ ಬಂದು ಸೊ ಫುಲ್ ಟಯರ್ಡಾಗಿದ್ದೀನಿ. ಅಟ್ಲೀಸ್ಟ್ ಜಸ್ಟ್ ಈ ರೀತಿಯಾಗಾದರೂ ಮಿಕ್ಸ್ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಸೊ ಅಂದ್ಕೊಂಡು. ಯಾಕಂತಂದರೆ ಇದು ಲೈಕ್ ಈಗ ನ್ಯಾಚುರಲ್ ಅಲ್ದಿರಾ, ಇದು ನ್ಯಾಚುರಲ್ ಮೆಹಂದಿ ಪೌಡರು. ಸೊ ನ್ಯಾಚುರಲ್ ಅಲ್ದಿರಾ ಶಾಪ್ಸಲ್ಲಿ ಸಿಗೋದು ಹಾಗಿದ್ದರೆ ಲೈಕ್ ರೆಡಿಮೇಡ್ ಬರತ್ತಲ್ಲ ಅಂಥದ್ದಾದರೆ ಬ್ಲ್ಯಾಕ್ ಆ ಥರ ಡೈ ಬರುತ್ತಲ್ಲ, ಸೊ ಅದನ್ನಾದರೆ ನಾವು ತಂದಿದ್ದ ನೆಕ್ಸ್ಟ್ ಒಂದು ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಹಾಗೆಯೇ ವಾಶ್ ಮಾಡ್ಕೋಬೋದು, ಅದು ಕಲರ್ ಆಗುತ್ತೆ. ಬಟ್ ಇದು ಅಷ್ಟೊಂದು ಕಲರ್ ಬಿಟ್ಕೊಳ್ಳಲ್ಲ. ಸೊ ಹಂಗಾಗಿ ನಾನು ನೈಟೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ, ಮತ್ತು ಬೆಳಗ್ಗೆನೂ ನಮಗೆ ಆರಾಮ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ನಾಳೆ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ನಾಳೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ನಾನು ಈ ರೀತಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಕಾಣಿಸ್ತಿದೆ ಅಲ್ವಾ? ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಸೊ ನಾಳೆ ಬೆಳಗ್ಗೆ ನಾನು ಹೇರ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಸೆಕ್ಷನ್ ಮಾಡಿಕೊಂಡು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂಥೇಳಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನು ನಿನ್ನೆ ನೈಟು ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ ಮೆಹಂದಿ, ಸೊ ಅದನ್ನು ಈಗ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆ. ಕನ್ಸಿಸ್ಟೆನ್ಸಿನೂ ಈ ರೀತಿ ಇದ್ದರೆ ಸಾಕಾಗುತ್ತೆ ನಮಗೆ. ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಿ. ಸೊ ಈಗ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನಾನು ಬಂದುಬಿಟ್ಟು ನನ್ನ ಹತ್ರ ಹ್ಯಾಂಡ್ ಗ್ಲೌಸ್ ಖಾಲಿಯಾಗಿದೆ. ಸೊ ದಟ್ ನಾನು ಇದು ಕವರ್ ಇರತ್ತಲ್ಲ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಹ್ಯಾಂಡ್ಗೆ, ಆ್ಯಂಡ್ ಇನ್ನೊಂದು ಹ್ಯಾಂಡ್ಗೆ ಏನೂ ಹಾಕಿಲ್ಲ. ಸೊ ನಿಮಗೆ ಬೇರೆ ಹ್ಯಾಂಡಲ್ಲೂ ಕಲರ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟು ನೀಟಾಗಿ ಹೇರು ತಲೆ ಎಲ್ಲ ನೀಟಾಗಿ ಬಾಚ್ಕೋಬೇಕು. ಏನು ಸಿಕ್ಕೇನು ಇಲ್ದಂಗೆ ನೀಟಾಗಿ ತಲೆ ಬಾಚ್ಕೊಳ್ಳಿ ಫಸ್ಟು. ಫಸ್ಟು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನೀವು ಕೂದಲು ಇಲ್ಲಿ ಮಿಡಲಲ್ಲಿ ಸ್ವಲ್ಪ ಫ್ಲ್ಯಾಟಾಗಿ ತಗೊಳ್ಳಿ. ಈ ರೀತಿಯಾಗಿ ತಗೊಂಡು ಹೇರ್ಗೆ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿ ಕಲರ್. ಸೊ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈಗ ಇದನ್ನು ತಗೊಂಡು ಈ ರೀತಿಯಾಗಿ ರೌಂಡ್ ಮಾಡ್ಕೋಬೇಕು. ಸ್ವಲ್ಪ ಮೆಹಂದಿ ತಗೊಂಡು ಅದಕ್ಕೆ ಸುತ್ತಲೂ ಹಚ್ಚಬೇಕು ಈ ರೀತಿಯಾಗಿ. ಆವಾಗ ಅದು ನೀಟಾಗಿ ಸ್ಟಿಕ್ ಆಗುತ್ತೆ. ಅಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಫುಲ್ಲು ಹಚ್ಕೋಬೇಕು. ಸೊ ಇವಾಗ ಇದನ್ನು ಇದರಲ್ಲೇ ಈ ಥರ ಮಾಡಬೇಕು. ಸ್ವಲ್ಪ ಕೂದಲು ತಗೊಳ್ಬೇಕು. ಸೊ ನೋಡಿ ಫೈನಲಿ ನಾನು ಹೆನ್ನನ್ನು ಅಪ್ಲೈ ಮಾಡ್ಕೊಂಡು ಆಯಿತು. ನಂದು ಈ ಕೈಗೆ ಗ್ಲೌಸ್ ಹಾಕಿಲ್ಲಲ್ಲ, ಸೊ ಹಂಗಾಗಿ ಫುಲ್ ಕಲರ್ ಆಗಿದೆ. ಇದೇನು ಅಂದರೆ ಹೋಗುತ್ತೆ, ಸ್ವಲ್ಪ ದಿನ ಇರುತ್ತೆ ಅಷ್ಟೇ. ಆ್ಯಂಡ್ ಹೇರ್ಗೆ ಹಾಕಿದ್ದೀನಿ, ಫುಲ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು 1 ಅವರ್ ಇಲ್ಲ 2 ಅವರ್ಸ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು. ಸೊ ಇದನ್ನು ಬಿಟ್ಟು ವಾಶ್ ಮಾಡ್ಕೊಂಡು ಬಂದು ಆಮೇಲೆ ನಾನು ತೋರಿಸ್ತೀನಿ. ಸೊ ನಾನು ವಿತೌಟ್ ಶಾಂಪೂ ವಾಶ್ ಮಾಡ್ಕೊತೀನಿ,
ಯಾಕಂತಂದ್ರೆ ಅದು ನೆಕ್ಸ್ಟ್ ಡೇ ನಾನು ಮತ್ತೆ ಎಣ್ಣೆ ಹಾಕ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊತೀನಿ. ಹಾಗಾಗಿ ಇದು ವಿತೌಟ್ ಶಾಂಪೂ ಅಲ್ಲಿ ವಾಶ್ ಮಾಡ್ಕೊಂಬಂದು ಆಮೇಲೆ ತರಿಸ್ತೀನಿ. ಸೊ ಸ್ನಾನ ಆಯಿತು. ಸೊ ನಾನು ವಿತೌಟ್ ಶಾಂಪು ಯೂಸ್ ಮಾಡಿ ತಲೆ ಸ್ನಾನ ಮಾಡಿರೋದು. ನಾಳೆ ಒಂದ್ಸರಿ ಆಯಿಲ್ ಇಟ್ಬಿಟ್ಟು ಸೊ ಮತ್ತೊಂದು ಇನ್ನೊಂದ್ಸರಿ ಸ್ನಾನ ಮಾಡ್ತೀನಿ ತಲೆಗೆ. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.